ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೌರಿ ಹಬ್ಬದ ವಿಶೇಷ ದಿನದ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಕೂಡ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ಮನೆ ಕ್ಲೀನ್ ಮಾಡಿ ಕೊನೆಗೆ ದೇವರ ಪೂಜೆನ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಯಾಕಂದರೆ ಯಾವುದೇ ರೀತಿ ಗೌರಿನಾಗಲಿ ಗಣೇಶನಾಗಲಿ ನಾವೇನು ಕೂರಿಸಲ್ಲ, ಆದರೂ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡ್ವಿ. ಜೊತೆಗೆ ಗಣಪತಿಗೆ ಗರಿಕೆ ಮತ್ತು ಕೊಬ್ಬರಿ ಬೆಲ್ಲನೂ ಇಟ್ಟಿದ್ವಿ. ಗೌರಮ್ಮಂಗೆ ಸ್ವಲ್ಪ ನೈವೇದ್ಯ ಕೂಡ ಮಾಡಿಟ್ಟಿದ್ವಿ. ಅದಾದಮೇಲೆ 8 ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೂ ಕೂಡ ಆಗಲಿಲ್ಲ. ಕೊನೆಗೆ 10 ಗಂಟೆ ಆಗೇ ಹೋಯಿತು. ಪೂಜೆನೂ ಸಿಂಪಲ್ಲಾಗಿ ಮುಗಿಸ್ಕೊಂಡು ನಾನು ಕೂಡ ಈ ಥರ ರೆಡಿಯಾಗಿದ್ದೆ. ಸ್ಯಾರಿ ಹೊಸದಾಗಿದ್ದರೂ ಬ್ಲೌಸ್ ಅಂತೂ ಮ್ಯಾಚಿಂಗ್ ಸಿಗಲಿಲ್ಲ ಅಂತ ಯಾವುದೋ ಬ್ಲೌಸ್ನ ಹಾಕ್ಕೊಂಡು ಮ್ಯಾಚಿಂಗ್ ಮಾಡಿ ಇದು ನನ್ನ ಔಟ್ಫಿಟ್ ಆಗಿತ್ತು. ಅದಾದ ನಂತರ ತಿಂಡಿನೇ ನಾನು 12 ಗಂಟೆಗೆ ಮಾಡಿದ್ದಾಯಿತು. ಉಪ್ಪಿಟ್ಟು ಕೇಸರಿ ಭಾತ್ನ ಮಾಡಿದ್ವಿ. ಇನ್ನೇನೋ ಊಟ ಮಾಡಿದ್ದೀನಿ ಅಂತ ಹೇಳಿ ಮಧ್ಯಾಹ್ನ ಊಟ ಅಂತೂ ಸ್ಕಿಪ್ ಮಾಡಿದೆ. ಮಧ್ಯಾಹ್ನ ಊಟ ತಿಂದಿಲ್ಲ ಅಲ್ವಾ, ಅದಕ್ಕೆ ಕಡಲೆಕಾಯಿ ತಿನ್ನು ಮತ್ತು ಒಬ್ಬಟ್ಟು ತಿನ್ನು ಅಂತ ಅಮ್ಮ ಕೊಟ್ಟರು. ಅದನ್ನು ಕೂಡ ತಿಂದ್ಕೊಂಡು ಮತ್ತೆ ಸಂಜೆ ನಮ್ಮ ತಂಗಿವೆಲ್ಲ ಬರ್ತಾರೆ ಅಂತ ಹೇಳಿ ಕ್ಯಾರೆಟ್ ಹೋಳಿಗೆನ ರೆಡಿ ಮಾಡಿಕೊಂಡೆ. ಜೊತೆಗೆ ಪಾಲಕ್ ಪಲಾವ್ನೂ ಕೂಡ ನಾನು ಮಾಡಿದೆ. ಇದರ ರೆಸಿಪಿ ಬಂದು ನನ್ನ ಕುಕಿಂಗ್ ಚಾನಲಿದೆ, ಚೆಕ್ ಮಾಡಿ. ಇವತ್ತಿನ ದಿನ ಇಷ್ಟ ಆಗಿತ್ತು. ಥ್ಯಾಂಕ್ ಯು.